ಓಕೆ ಗೈಸ್, ನಾನು ನಿಮಗೆ ಇವತ್ತೊಂದು ಗಾಡಿ ತೋರಿಸ್ತೀನಿ. ಈ ಗಾಡಿ ನೋಡಿದ್ರೇ ಎಲ್ಲರಿಗೂ ಗೊತ್ತಾಗುತ್ತೆ ಇದು ಯಾವ ಗಾಡಿ ಅಂತ. ಇದು ಆಲ್ರೆಡಿ ಹುಲಿ ಅಂತ ಫೇಮಸ್ ಆಗಿರುತ್ತೆ. ಯಾರು ಈ ಹುಲಿ ಫ್ಯಾನ್ಸು ಕಮೆಂಟ್ ಮಾಡಿ ಬೇಗ ಬೇಗ. ಇವತ್ತು ನನಗೆ ಒಂದು ಚಾನ್ಸ್ ಸಿಕ್ಕಿದೆ ಕವಾಸಕಿ ZX 10RRನ ಓಡಿಸೋದಕ್ಕೆ. ಸೊ ಈ ಗಾಡಿ ಮಾತ್ರ ಕ್ರೇಜಿ ಅಂದ್ಕೊಳ್ಳಿ. ಅದರಲ್ಲೂ ಇದು ವಿಂಟರ್ ಎಡಿಷನ್. ಇವತ್ತು ನಾನು ನಿಮಗೆ ಈ ಓಡಿಸಿ ತೋರಿಸ್ತೀನಿ. ಮೋರ್ ಓವರ್ ಇದರೊಳಗಡೆ ಫುಲ್ ಸಿಸ್ಟಮ್ ಆ್ಯರೋ ಎಕ್ಸಾಸ್ಟ್ ಇದೆ. ಬೇಗ ಕತ್ಲೆ ಆಗಿಬಿಡುತ್ತೆ. ನಾವು ರೈಡ್ ಮಾಡೋಣ. ಸೊ ಇವಾಗ ಈ ಗಾಡಿ ಯಾರ ಹತ್ರ ಇದೆ ಅಂತ ನಿಮ್ಗೆ ಗೊತ್ತಿರ್ಬೋದು. ನಮ್ಮ ವಿವೇಕ್ ಬ್ರೋ ಹತ್ರ ಇದೆ. ಸೊ ಇವತ್ತು ನನಗೆ ಅವ್ರದ್ದು ಚಾನ್ಸ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿವೇಕ್ ಬ್ರೋ. ಕ್ರೇಜಿ ಗುರು, ನೋಡು ಆ ಮೀಟ್ರು. ಸೊ ಈಗ ನಾವು ಸ್ಟಾರ್ಟ್ ಮಾಡಿ ಒಂದು ರೌಂಡ್ ಹೋಗೋಣ. ಹೆಂಗಿರುತ್ತೆ ಅಡರ್ಲೈನ್ ಫೀಲ್ನ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಗೈಸ್. ಇವಾಗ ಆನ್ ಮಾಡೋಣ. ನ್ಯೂಟ್ರಲಲ್ಲಿದೆ ಗೈಸ್. ಲುಕ್ ಎಟ್ ದ್ಯಾಟ್ ಗೈಸ್. ಸೊ ಆ ರೋರಿಂಗ್ ನೋಡಿ. ಓ ಕ್ರೇಜಿ ಗುರು, ಕುತ್ಕೊಂಡು ಅದ್ರ ಮೇಲೆ ಫೀಲ್ ಮಾಡೋದೇ ಇದೆ, ಮಾತಾಡೋದಕ್ಕೆ ಇಲ್ಲ. ಜಸ್ಟ್ ಇವಾಗ ನಿಮಗೆ ಈ ಫೀಲ್ನ ತೋರಿಸ್ತೀನಿ ಅಷ್ಟೇ. ಕ್ರೇಜಿ ಇದೆ ಗೈಸ್. ಈ ಗಾಡಿ ಅಂತೂ ನೆಕ್ಸ್ಟ್ ಲೆವೆಲು. ಓಡಿಸೋದಕ್ಕೆ ಒಂಥರ ಖುಷಿ ಆಗ್ತಿದೆ. ಖುಷಿ ಅನ್ನೋದಕ್ಕಿಂತ ಜಸ್ಟ್ ಲೈಕ್ ನನಗೆ ಫೀಲು ಬೇರೆ ಥರನೇ ಆಗ್ತಿದೆ. ಕುತ್ಕೊಂಡು ನೋಡ್ತಿರೋರಿಗೆ ನಿಮ್ಗೆ ಅನಿಸ್ತಿದೆ ಅಂತಂದರೆ ಈ ಹುಲಿ ಓಡಿಸೋದಕ್ಕೆ ನನಗೆ ಹೆಂಗೆ ಆಗ್ತಿರ್ಬೋದು ಗೈಸ್. ಲಿಟ್ರಲಿ ನೆಕ್ಸ್ಟ್ ಲೆವೆಲು. ಇಲ್ಲೊಂದು ಯೂಟರ್ನ್ ಮಾಡ್ಕೊಳ್ಳೋಣ. ಗರ್ಜನೆ ಕೇಳಿ ಗೈಸ್ ಅದರದ್ದು. ಬಂದ್ಬಿಟ್ಟು ರೇಸ್ ಬೇಕ್ ಗಾಡಿ. ಸುಮ್ಮನೆ ಗಾಡಿನ ಓಡಿಸ್ತೀನಿ ಅಂತಂದರೆ ಲಿಟ್ರಲಿ ಆಗಲ್ಲ. RPM ನೋಡ್ತಾ ಇದೆ ಇವತ್ತಾ. ಅದು ನೋಡೋದಕ್ಕೆ ಒಂಥರ ಖುಷಿ ಆಗ್ತೈತೆ ಫುಲ್ಲು. ಫೈನಲಿ ನಿಮ್ಗೆ ತೋರಿಸ್ದೆ ಹೆಂಗಿತ್ತು ಈ ಅಡರ್ಲೈನ್ ಫೀಲ್ನ. ವಿವೇಕ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಕ್ರೇಜಿ ಆಗಿತ್ತು ಬ್ರೋ. Hope you enjoyed the vehicle, I think. ಕ್ರೇಜಿ.